सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते। ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಕ್ಷ್ಮೀ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ಸಕಲ ಸಂಪತ್ತಿಗೂ ಅಧಿದೇವತೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ಪ್ರತೀಕವೇ ದುಡ್ಡು. ನಾವು ಹುಟ್ಟಿ ಕಣ್ಣು ಬಿಡ್ತಾ ಇದ್ದಂಗೆ ನಮ್ಮನ್ನು ನೋಡೋಕ್ಕೆ ಬರೋರು ಬರಿಗೈಯಲ್ಲಿ ಮಗುನ ನೋಡಬಾರ್ದು ಅಂತ ಹೇಳಿ 10, 50 ಇಲ್ಲ 100 ಹೀಗೆ ಯಾವುದಾದರೂ ಒಂದು ನೋಟನ್ನು ಕೊಟ್ಟು ಮಗು ಮುಖ ನೋಡಿ ಚೆನ್ನಾಗಿರು ಅಂತ ಹರಿಸ್ತಾರೆ ಅಲ್ವಾ? ಹೀಗೆ ನಾವು ಹುಟ್ಟಿದಾಗಿನಿಂದ ಹಿಡಿದು ನಮ್ಮ ಕೊನೆಯ ದಿನಗಳವರೆಗೂ ತಾಯಿ ಮಹಾಲಕ್ಷ್ಮಿ ನಮ್ಮೊಂದಿಗೆ ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಇರ್ತಾಳೆ. ನಮ್ಮ ಎಲ್ಲ ಸುಖ, ದುಃಖ, ಆರೋಗ್ಯ, ಅಭಿವೃದ್ಧಿ, ವಿದ್ಯಾಭ್ಯಾಸ ಎಲ್ಲದಕ್ಕೂ ಕೂಡ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇರಲೇಬೇಕು. ಎಲ್ಲರೂ ಒಂದಲ್ಲ ಒಂದು ದುಡಿಮೆ ಮಾಡ್ತಾ ಇರ್ತಾರೆ. ದುಡಿಮೆಯಿಂದ ಹಣ ಸಂಪಾದನೆ ಮಾಡ್ತಾರೆ. ಬಂದ ಹಣದಿಂದ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು, ಬೇಡಿಕೆಗಳನ್ನು ಪೂರೈಸ್ಕೊತಾರೆ. ಹಾಗಾಗಿಯೇ ನಾವು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಯ ಪ್ರತೀಕವಾದಂಥ ದುಡ್ಡು, ಕಾಸು, ಒಡವೆ ಮುಂತಾದ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ನನಗೆ ವೈಯಕ್ತಿಕವಾಗಿ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ವಿಶೇಷ. ನಾನು 15 ವರ್ಷಗಳಿಂದ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಬಂದಿದ್ದೀನಿ. ನಮ್ಮ ಮನೆಯ ಮುದ್ದು ಲಕ್ಷ್ಮಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡೋದೇ ನನಗೆ ಸಡಗರ, ಸಂಭ್ರಮ. ಕೆಲವರು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಲ್ಲ, ನಮಗೆ ಈ ಪದ್ಧತಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಮನೆತನದಲ್ಲಿ ವರಮಹಾಲಕ್ಷ್ಮಿ ವ್ರತ ಆಚರಣೆಯಲ್ಲಿ ನಡೆದು ಬಂದಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ವರಮಹಾಲಕ್ಷ್ಮಿ ಪೂಜೆಯನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸರಳವಾಗಿಯಾದರೂ ತಪ್ಪದೇ ಪೂಜೆ ಮಾಡಿ. ಜಗದೊಡೆಯ ಶ್ರೀ ವಿಷ್ಣುವಿನ ಮನದರಸಿಯಾದ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಸಕಲ ಸೌಭಾಗ್ಯಗಳು ನಿಮ್ಮ ಜೊತೆ ಸೇರುತ್ತೆ.
मणिपीठे सुरपूजिते शङ्खचक्रगदाहस्ते महालक्ष्मी नमोऽस्तु ते। नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोऽस्तु ते। ಮಹಾಲಕ್ಷ್ಮೀ ನಮೋಸ್ತುತೇ. ನೋಡಿದ್ರಲ್ಲ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.